ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಮೇ ಚೆಟ್ಟಿನಾಡು ಸಿಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ಕುರಿತು ಕೆಲ ವಿಷಯಗಳು ತಮ್ಮ ಹತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಿಂದೆ ಹೇಳಿದ ಹಾಗೆ ಏನಿದು ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಇದೆ, ಇದು ಪೂರ್ತಿ ಇಲ್ಲೀಗಲ್ ಆಗಿದೆ. ಕಾನೂನು ಬಾಹಿರವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ, ಬೃಹತ್ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ ಮತ್ತು ಬೃಹತ್ ಯಂತ್ರೋಪಕರಣ ಸ್ಥಾಪನೆ ಪರವಾನಗಿ ಇಲ್ಲದೆ ನಿರ್ಮಾಣ ಮಾಡಿದ್ದಾರೆ ಮತ್ತು ಅನೇಕ ಬಹುಮಹಡಿ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ. ಪೂರ್ತಿ ಕಂಪ್ನಿನೇ ಇಲ್ಲೀಗಲ್ ಆಗಿದೆ. ಇದರ ಕುರಿತು 9/10/2013 ಅಂದರೆ ನಾನು 2012ರಿಂದ RTIನಲ್ಲಿ ಹಾಕಿ ಮಾಹಿತಿ ಪಡೆದಿದ್ದೆ. 2012ರಿಂದ ಇಲ್ಲಿವರೆಗೆ ಅಂದರೆ 3-4 ಬಾರಿ ನಾನು RTI ಕಾಯ್ದೆಯಡಿ ಅರ್ಜಿ ಹಾಕಿ ಮಾಹಿತಿ ಪಡೆದಿದ್ದೇನೆ. ಸ್ಥಳೀಯ ಪ್ರಾಧಿಕಾರಗಳಾದ ಮಿರಣ ಗ್ರಾಮ ಪಂಚಾಯತ್, ಇದು ಮಿರಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಅಣವರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಅವೆರಡು ಪಂಚಾಯತಿಯಿಂದ 2012ರಿಂದ ಇಲ್ಲಿವರೆಗೆ ನಾನು ಅನೇಕ ಬಾರಿ ಅಂದರೆ 3-4 ಬಾರಿ RTI ಕಾಯ್ದೆಯಡಿ ಅರ್ಜಿ ಹಾಕಿ ಕೆಲವು ಮಾಹಿತಿಗಳು ಕೊಟ್ಟಿದ್ದಾರೆ, ಇನ್ನು ಕೆಲವು ಕೊಟ್ಟಿಲ್ಲ, ಕೆಲವು ಅಪೂರ್ಣವಾಗಿ ಕೊಟ್ಟಿದ್ದಾರೆ. ದಿನಾಂಕ 26/3/2026 ಅಂದರೆ ಇಂದಿಗೆ 15-16 ದಿನ ಆಯಿತು. ಅಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮಿರ್ಯಾಣ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅಣವಾರ್, ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪರವಾಗಿ ತಾಲೂಕ್ ಪಂಚಾಯತ್ ಮ್ಯಾನೇಜರ್ ಬಂದಿದ್ದರು. ಅವರು ಅಲ್ಲಿ ಕಮಿಷನರ್ ಹತ್ರ ಹೇಳ್ಕೊಂಡಿದ್ದಾರೆ ಕೆಲವು ಮಾಹಿತಿ ಕೊಡ್ತೀವಿ ಅಂತ, ಇನ್ನು ಕೆಲವು ಅಟೆಸ್ಟೆಡ್ ಮಾಡಿ ಕೊಟ್ಟಿಲ್ಲ, ಇನ್ನು ಕೆಲವು ಅಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಈ ಎಲ್ಲ 2012ರಿಂದ ಇಲ್ಲಿವರೆಗೆ ಏನು ಕಂಡು ಬರ್ತಪ್ಪ ಅಂದರೆ, ಅಲ್ಲಿಂದ ಇಲ್ಲಿವರೆಗೆ ಏನು ಕಂಡು ಬರ್ತದೆ ಅಂದರೆ, ಕಂಪ್ನಿ ಪೂರ್ತಿ ಇಲ್ಲೀಗಲ್ ಆಗಿದ್ದು ಕಂಪ್ನಿ ಒಡೆದು ಹಾಕಬೇಕು. ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961 ಸೆಕ್ಷನ್ 109 ಅವರಿಗೆ ಅಧಿಸೂಚನೆ ಪ್ರಕಾರ ಕೆಲವು ಷರತ್ತುಗೊಳಪಟ್ಟು ಕೃಷಿ ಭೂಮಿ ಅವರಿಗೆ ಮಂಜೂರಿ ಮಾಡಿರುತ್ತದೆ, ಅಂದರೆ ಖರೀದಿ ಮಾಡಲು. ಮತ್ತು ಕೆಲವು ಸರ್ಕಾರಿ ಜಮೀನುಗಳು ಕೂಡ ಖರೀದಿ ಮಾಡಿದೆ. ಅದು ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸೋದಕ್ಕಿಂತ ಮುಂಚೆ ಬೃಹತ್ ಕಟ್ಟಡಗಳ ನಿರ್ಮಾಣ ಮತ್ತು ಬೃಹತ್ ಯಂತ್ರೋಪಕರಣಗಳ ಸ್ಥಾಪನೆ ಕಾನೂನು ಬಾಹಿರವಾಗಿ ನಿರ್ಮಾಣ ಮಾಡಿದೆ. ಮತ್ತು ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಪ್ರಕಾರ ತಾಂತ್ರಿಕ ಅನುಮೋದನೆ ಪಡೆಯಲಾರದೆ ಚೆಟ್ಟಿನಾಡು ಸಿಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ಇದೆ. ತಾಂತ್ರಿಕ ಅನುಮೋದನೆ ಪಡೆಯೋದಕ್ಕಿಂತ ಮುಂಚೆ ಎಲ್ಲ ನಿರ್ಮಾಣ ಮಾಡಿದೆ. ಅಂದರೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಎನ್ನೇ ಆದೇಶ ಅಂದರೆ ಕೃಷಿ ಭೂಮಿಯನ್ನು ಕೃಷಿಯೇತರ ಜಮೀನಾಗಿ ಪರಿವರ್ತಿಸೋದಕ್ಕಿಂತ ಮುಂಚೆ ಬೃಹತ್ ಕಟ್ಟಡಗಳು ಮತ್ತು ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡಿದೆ. ಅಂದರೆ ಅದು 1964 ಸೆಕ್ಷನ್ 96 ಪ್ರಕಾರ
ಆ ಕಂಪ್ನಿ ಒಡೆದು ಹಾಕಬೇಕು ಮತ್ತು ಆ ಕಂಪ್ನಿ ಒಡೆದು ಹಾಕ್ಲಿಕ್ಕೆ ಏನು ತಗಲೋ ವೆಚ್ಚ ಆ ಕಂಪ್ನಿಯಿಂದೇ ವಸೂಲಿ ಮಾಡಬೇಕಂತ ಸೆಕ್ಷನ್ ಹೇಳ್ತದೆ. ಸೆಕ್ಷನ್ 96 ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 96. ಈ ಎಲ್ಲ ಅಧಿಕಾರಿಗಳು ಏನು ಎಲ್ಲ ಕಂಪ್ನಿ ಏಜೆಂಟ್ರ ಥರ ಇದ್ದಾರೆ. ಎಲ್ಲ ಸುಮಾರು ನಾನು 15 ವರ್ಷದಿಂದ ಇದು ಒಂದೇ ಕಂಪ್ನಿ ಅಂತಲ್ಲ, ಎಲ್ಲ ಕಂಪ್ನಿಗಳು ಕೂಡ ನಾನು ಮಾಹಿತಿ ಕೇಳ್ತಾ ಇದ್ದೀನಿ, ದೂರು ಸಲ್ಲಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಮತ್ತು ಕೆಲವು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಕೆಲವು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಕಂಪ್ನಿ ಪರವಾಗಿರ್ತಾರೆ. ಮತ್ತು ಈ ಜಿಲ್ಲಾಡಳಿತ ಕಲಬುರಗಿ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಸರ್ಕಾರದ ಮಟ್ಟ ಅಧಿಕಾರಿಗಳು, ಶಾಸಕರುಗಳು, ಸಚಿವರುಗಳು ಎಲ್ಲ ಕಂಪ್ನಿ ಏಜೆಂಟರಂತೆ ಇದ್ದಾರೆ. ಮತ್ತು ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆ ಕಲಬುರಗಿ ಮತ್ತು ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ಕಲಬುರಗಿ ಮತ್ತು ಸರ್ಕಾರದ ಮಟ್ಟದ ಅಧಿಕಾರಿಗಳು ಎಲ್ಲರಿಗೂ ನಾನು ದೂರು ಸಲ್ಲಿಸ್ತಾ ಬಂದಿದ್ದೆ. ನಾನು ತಾಲೂಕ್ ಪಂಚಾಯತ್ ಅಲ್ಲಿಯ ತಾಲೂಕು ಆಡಳಿತ, ತಹಸೀಲ್ ಕಚೇರಿ ಮತ್ತು ತಾಲೂಕ್ ಪಂಚಾಯತ್ ಅವು ಕೂಡ ಕಂಪನಿಯ ಅಣತಿಯಂತೆ ಕೆಲಸ ಮಾಡ್ತಾಯಿದ್ದಾವೆ. ಸಾಮಾನ್ಯ ವ್ಯಕ್ತಿ ಯಾವುದೇ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಬಂದು ಕೆಲಸ ನಿಲ್ಲಿಸ್ತಾರೆ. ಯಾವುದೇ ಒಂದು ಪರವಾನಗಿ ಪಡಲಾರದೆ ನಿರ್ಮಾಣ ಮಾಡ್ತಾಯಿದ್ದಾರೆ, ಬಂದು ಕೆಲಸ ನಿಲ್ಲಿಸ್ತಾರೆ. ಇಂಥ ಕಂಪನಿ ನಿರ್ಮಾಣ ಮಾಡ್ತಾಯಿದೆ, ಇಂಥ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದೆ, ಯಾವುದೋ ಒಂದು ಪರವಾನಗಿ ಪಡೆಯುವುದಿರೋದಿಲ್ಲ. ಮತ್ತು ನಾನು ದೂರು ಸಲ್ಲಿಸಿದ ನಂತರ ಮಿರೇಣ ಗ್ರಾಮ ಪಂಚಾಯತಿದವರು ಕಟ್ಟಡ ಪರವಾನಗಿಗಾಗಿ ನೋಟಿಸ್ ಜಾರಿ ಮಾಡ್ತಾರೆ. ಅಲ್ಲಿವರೆಗೆ ಅವರಿಗೆ ಅರಿವೇ ಇಲ್ಲ ಕಂಪ್ನಿ ಇಲ್ಲೀಗಲಾಗಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಇಲ್ಲೀಗಲಾಗಿ ಬಿಲ್ಡಪ್ ಕಟ್ತಾ ಇದ್ದಾರೆ, ಬಹುಮಡಿ ಕಟ್ಟಡಗಳು ಕಟ್ತಾ ಇದ್ದಾರೆ, ಯಂತ್ರೋಪಕ ಸ್ಥಾಪನೆ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಅಧಿಕಾರಿಗಳು ನೋಡಬೇಕಾಗಿತ್ತು. ಮತ್ತು ಜಿಲ್ಲಾಡಳಿತ ಸಿಬ್ಬಂದಿ, ಜಿಲ್ಲಾಧಿಕಾರಿಗಳು ಯಾವ ರೀತಿ ಕಂಪ್ನಿಯ ಗುಲಾಮರಂತೆ ಇದ್ದಾರೆ ಅಂದರೆ, ಕಟ್ಟಡ ನಿರ್ಮಾಣ ಆಗಿದೆ, ಚೆಟ್ಟಿನಾಡು ಸಿಮೆಂಟ್ ಕಂಪನಿ ನಿರ್ಮಾಣ ಆಗಿದೆ, ಎಲ್ಲ ಮುಗಿದಿದೆ, ಕೆಲಸ ಮುಗಿಲಕ್ಕೆ ಬಂದಿದೆ. ಆವಾಗ ಜಿಲ್ಲಾಧಿಕಾರಿಗಳು ಎನ್ನೆ ಆದೇಶ ಮಾಡ್ತಾರೆ. ಎನ್ನೆ ಆದೇಶ ಮಾಡಬೇಕಾದ್ರೆ ಕೆಲವು ಮಾನದಂಡ ಇದೆ, ಏನು ಮಾಡಬೇಕಂತ ತಿಳ್ಕೊಂಡು ಸ್ಥಳ ಪರೀಕ್ಷಣೆ ಮಾಡಬೇಕು. ಸ್ಥಳ ಪರೀಕ್ಷಣೆ ಮಾಡಲಾರ್ದೆ ಎನ್ನೆ ಆದೇಶ ಮಾಡಿದ್ದಾರೆ ಅಂದಿನ ಜಿಲ್ಲಾಧಿಕಾರಿಗಳು ಮತ್ತು ಅಂದಿನ ಜಡ್ಪಿ ಸಿಒರಾದಂಥವರು ಮತ್ತು ತಾಲೂಕ್ ಪಂಚಾಯತ್ ಇವರು, ತಹಸೀಲ್ದಾರರು, ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯವರು, ಇವರು ಮತ್ತು ಕಾರ್ಖಾನೆ ಮತ್ತು ಬಾಯ್ಲರ್ ಇಲಾಖೆಯವರು ಇವರೆಲ್ಲ ಏನು ಮಾಡಿದ್ದಾರೆ? ಇವರು ಒಂದು ಕಂಪ್ನಿ ನಿರ್ಮಾಣ ಆಗಿದೆ, ನಿರ್ಮಾಣ ಆದ ನಂತರ ಇವರಿಗೆಲ್ಲ ಪರವಾನಗಿ, ತಾಂತ್ರಿಕ ಅನುಮೋದನೆ, ಎನ್ನೆ ಪರವಾನಗಿ ಈ ಥರ ನೋಟಿಸ್ ಕೊಡ್ತಾ ಹೋಗಿದ್ದಾರೆ. ಇವರು ಪರವಾನಗಿ ಕೊಟ್ಟಿದ್ದಾರೆ ಮತ್ತು ನಾನು ದೂರು ಸಲ್ಲಿಸಿದ ನಂತರ ನೋಟಿಸ್ ಕೊಟ್ಟಂಗೆ ಬಿಂಬಿಸಿದ್ದಾರೆ ಅವರು. ನಾ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಿನಾಂಕ 9/10/2013 ಚೆಟ್ಟಿನಾಡು ಸಿಮೆಂಟ್ ಕಂಪನಿ ತನ್ನ 2ನೇ ಘಟಕಕ್ಕಾಗಿ ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ಕರೆದಿರ್ತಾರೆ ಸ್ನೇಹಿತರೆ. ಅಂದು ನಾನು ಚೆಟ್ಟಿನಾಡು ಕಂಪನಿಗೆ ಹೋಗಿದ್ದೆ, ನಾನು ಮೆಮೊರಂ ಕೊಡೋಣ ಅಂತ. ಅಂದು ಗದ್ದಲ ಅಂದರೆ ಪೂರ್ತಿ ಗದ್ದಲ. ಅದು ಆ್ಯಕ್ಚುಲಿ ಅವರಿಗೆ ಕ್ಲಿಯರೆನ್ಸ್ ಕೊಡಬಾರ್ದಿತ್ತು. 2ನೇ ಘಟಕ ನಿರ್ಮಾಣ ಮಾಡಿದರೋ ಗೊತ್ತಿಲ್ಲ. ಇವೆಲ್ಲ ಬಹಳಷ್ಟು ದೂರು ಸಲ್ಲಿಸಿದ್ರು ಕೂಡ ಇವರು ದೂರು
ಪರಿಗಣನೆ ತಗೊಳ್ಳಲಾಗ್ಯಾರ ಅಂತ ತಿಳ್ಕೊಂಡು ನಾನು ಭಾವಿಸಿದ್ದೀನಿ. ಕೇವಲ ನಾನು ದೂರು ಸಲ್ಲಿಸ್ತಾ ಹೋದರೂ ಕೂಡ ಯಾವೊಬ್ಬ ಅಧಿಕಾರಿ ಜನಪ್ರತಿನಿಧಿ ಯಾರೂ ಕ್ರಮ ಕೈಗೊಂಡಿಲ್ಲ. ಅಲ್ಲ ಗದ್ದಲದ ನಡುವೆ ಮೆಮೊರಂಡಮ್ ಕೊಟ್ಟು ಬಂದಿದ್ದೇನೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64 ಪ್ರಕಾರ ಕಡ್ಡಾಯವಾಗಿ ಕಟ್ಟಡ ಪರವಾನಗಿ ಪಡೆಯಬೇಕು ಮತ್ತು 66 ಪ್ರಕಾರ ಕಡ್ಡಾಯವಾಗಿ ಯಂತ್ರೋಪಕರಣಗಳ ಸ್ಥಾಪನೆ ಪರವಾನಗಿ ಪಡಿಬೇಕು. ನಾವೆಲ್ಲ ಏನು ತಿಳಿದಿರ್ತೀವಿ ಅಂದರೆ ಇದು ದೊಡ್ಡ ಕಂಪ್ನಿ ಇದೆ, ಬೆಂಗಳೂರಿನಿಂದ ತೊಗೊಂಡಿರ್ತಾರೆ, ದೆಹಲಿನಿಂದ ತೊಗೊಂಡಿರ್ತಾರೆ ಅಂತ ತಿಳಿದಿರ್ತೀವಿ ಸ್ನೇಹಿತರೆ. ಇದು ಯಾವ ಲೋಕಲ್ ಅಥಾರಿಟಿಯಲ್ಲಿ ಪರವಾನಗಿ ಪಡಿಬೇಕು ಮತ್ತು ಕಂಪನಿಯ ಮೂಲ ಬಂಡವಾಳ ಏನಿದೆ ಅದರದ್ದು 3 ಪಟ್ಟು ಶೇಕಡ 3ರಷ್ಟು ಫೀಸ್ ಸಂದಾಯ ಮಾಡಬೇಕು. ಅಂದರೆ ಇದು 1,000 ಕೋಟಿ ಇದೆ ಅಂದರೆ 1,000 ಕೋಟಿ ಅಂದರೆ 30 ಕೋಟಿ, ಸುಮಾರು 30 ಕೋಟಿ ಪಂಚಾಯತಿಗೆ ಭರಿಸಿ ಪರವಾನಗಿ ತೊಗೋಬೇಕು ಅವರು. ಕೇವಲ 30 ಕೋಟಿ ಮತ್ತು 1% ಅಂದರೆ 10 ಕೋಟಿ ರೂಪಾಯಿ ಕಾರ್ಮಿಕರ ಕಲ್ಯಾಣ ನಿಧಿ ಅಂದರೆ ಕಾರ್ಮಿಕ ಲೇಬರ್ ಸೆಸ್ ಅಂತ ತಿಳ್ಕೊಂಡು ತುಂಬಬೇಕು. ಅವರು ಪಂಚಾಯತಿದವರೇ ವಸೂಲಿ ಮಾಡಬೇಕು. ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದರೆ ಕಂಪನಿ ಗ್ರಾಮ ಪಂಚಾಯತಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದರೆ ಪಟ್ಟಣ ಪಂಚಾಯತಿ, ಪುರಸಭೆಯ ವ್ಯಾಪ್ತಿಯಲ್ಲಿದ್ದರೆ ಪುರಸಭೆ, ನಗರಸಭೆಯ ವ್ಯಾಪ್ತಿಯಲ್ಲಿ ಕಂಪನಿ ಇದ್ದರೆ ನಗರಸಭೆ, ಮಹಾನಗರ ಸಭೆ ವ್ಯಾಪ್ತಿಯಲ್ಲಿದ್ದರೆ ಮಹಾನಗರ ಸಭೆ ವತಿಯಿಂದ 1% ಲೇಬರ್ ಸೆಸ್ ಅಂತೂ ಲೋಕಲ್ ಅಥಾರಿಟಿದವರು ವಸೂಲಿ ಮಾಡ್ಬೇಕು ಸ್ನೇಹಿತರೆ. ಅಂದರೆ ಯಾವುದೇ ಒಂದು ಪರವಾನಗಿ ಇಲ್ಲದೆ ಇಂಥ ಬೃಹತ್ ಕಟ್ಟಡಗಳ ನಿರ್ಮಾಣ ಮಾಡಿದೆ, ಬೃಹತ್ ಯಂತ್ರೋಪಕರಣ ಸ್ಥಾಪನೆ ನಿರ್ಮಾಣ ಮಾಡಿದೆ. ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ಇಂಥ ಭ್ರಷ್ಟ ಅಧಿಕಾರಿಗಳು, ಇಂಥ ಅಯೋಗ್ಯ ಅಧಿಕಾರಿಗಳು 15 ವರ್ಷದಿಂದ ಇಲ್ಲೇ ಬೀಳ್ಬಿಟ್ಟಿದ್ದಾರೆ. ಯಾರ್ಯಾರು ಕಲಬುರಗಿ ಜಿಲ್ಲಾಧಿಕಾರಿಗಳು ಅಂತ ಬಂದಿದ್ದಾರೆ ಎಲ್ಲರೂ ಅಯೋಗ್ಯರು. ಇಂಥ ಬೃಹತ್ ಪ್ರಮಾಣದ ಕಂಪ್ನಿಗಳು ನಿರ್ಮಾಣ ಮಾಡಿದೆ, ಕಂಪ್ನಿ ಲೈಸೆನ್ಸ್ ಇಲ್ಲ, ಕಂಪ್ನಿದು ಕಟ್ಟಡ ಪರವಾನಗಿ ಇಲ್ಲ, ವೈಜ್ಞಾನಿಕವಾಗಿ ತೆರಿಗೆ ಸಂದಾಯ ಮಾಡ್ತಾಯಿಲ್ಲ, ವಿವಿಧ ರೀತಿಯ ಸೆಸ್ ಪಾವತಿ ಮಾಡ್ತಾ ಇರೋದಿಲ್ಲ. ಹೀಗಾಗಿ ಸ್ನೇಹಿತರೆ, ದಿನಾಂಕ 9/10/2013 ಪಬ್ಲಿಕ್ ಹಿಯರಿಂಗ್ ಇತ್ತು. ಪಬ್ಲಿಕ್ ಹಿಯರಿಂಗ್ನಲ್ಲಿ ನಾನು ದೂರು ಕೊಟ್ಟು ಬಂದಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಂತರ 31/10/2013 ಮತ್ತೆ ಜಿಲ್ಲಾಧಿಕಾರಿಗಳನ್ನು ಮತ್ತೊಂದು ಕೊಡ್ತೀನಿ ನಾನು. ಅದು ಕೊಟ್ಟು 20 ದಿನದಲ್ಲಿ ಮತ್ತೊಂದು ದೂರು ಕೊಟ್ಟಿರ್ತೀನಿ ನಾನು. ಯಾವುದೇ ಕ್ರಮ ಕೈಗೊಂಡಿರೋದಿಲ್ಲ. ಮತ್ತು 2 ತಿಂಗಳ ನಂತರ 28/12/2013 ಮತ್ತೊಮ್ಮೆ ನಾನು ದೂರು ಸಲ್ಲಿಸಿರ್ತೀನಿ ನಾನು. ಮಾನ್ಯ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಕಂದಾಯ ಸಚಿವರು ಮತ್ತು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಮತ್ತು ವಿರೋಧ ಪಕ್ಷದ ನಾಯಕರು 2013 ಕೊಟ್ಟಿರ್ತೇನೆ ನಾನು. ಅದರಲ್ಲಿ ಕಾಪಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿರ್ತೀನಿ ನಾನು. ಈ ರೀತಿಯಾಗಿ ನಾನು 2013ರಲ್ಲಿ 3 ಬಾರಿ ದೂರು ಸಲ್ಲಿಸಿರ್ತೀನಿ ಸ್ನೇಹಿತರೆ. ಮತ್ತು RTIನಲ್ಲಿ ಮತ್ತೆ ಕೇಳಿರ್ತೀನಿ ನಾನು 2016 ಮತ್ತು 2017ರಲ್ಲಿ ಮತ್ತು 2022ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಏನು ಕಂಡು ಬರ್ತಪ್ಪ ಅಂದರೆ, ಚೆಟ್ಟಿನಾಡು ಸಿಮೆಂಟ್ ಕಂಪನಿ ಪೂರ್ತಿ ಇಲ್ಲೀಗಲ್ ಆಗಿದೆ, ಯಾವುದೂ ಪರವಾನಗಿ ಪಡೆದಿರೋದಿಲ್ಲ. ಮತ್ತು ಅಲ್ಲಿಂದ 2011-12ರಿಂದ ಇಲ್ಲಿವರೆಗೆ ಏನು ಜಿಲ್ಲಾಧಿಕಾರಿಗಳು, ZPCO ಅವರು, ತಹಶೀಲ್ದಾರರು, ತಾಲೂಕ್ ಪಂಚಾಯತ್ ಇಒರವರು, ಸಹಾಯಕ ಆಯುಕ್ತರು ಸೇಡಂರವರು ಮತ್ತು ಸರ್ಕಾರದ ಮಟ್ಟದಲ್ಲಿನ ಅಧಿಕಾರಿಗಳು, ಈ ಎಲ್ಲ ಅಧಿಕಾರಿಗಳು ಕಂಪನಿಯ ಅಣತಿಯಂತೆ ಕೆಲಸ ಮಾಡ್ತಾಯಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಂಪನಿಗಳು ಇಲ್ಲೀಗಲ್ ಅಂತ ಹೇಳಿದೆ. ಇದು ಕೂಡ ಒಂದು.
ಇದು ಬ್ರೀಫಾಗಿ ಮಾಡಬೇಕಾಗಿತ್ತು. ಇದು ತಮ್ಮ ಗಮನಕ್ಕಿರಲಿ. ದಿನಾಂಕ 27/4/2026 ಮಳಖೇಡ್ ಗ್ರಾಮದಿಂದ ನಾನು ಪಾದಯಾತ್ರೆ ಮಾಡ್ತಾಯಿದ್ದೀನಿ. ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿಬೇಕಂತ. ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿಬೇಕಂತ ನಿರ್ಧಾರ ಮಾಡಿದ್ದೀನಿ. ಇದ್ರ ಬಗ್ಗೆ ಇದು ಶ್ಯಾಂಪಲ್ ಅಷ್ಟೇ. ಇನ್ನೂ 2-3 ದಿನದಲ್ಲಿ ಇದರದ್ದು ಬ್ರೀಫಾಗಿ ಮತ್ತೊಮ್ಮೆ ಡ್ರಾಫ್ಟ್ ಮಾಡಿ ಪೂರ್ತಿ ಸವಿವರವಾಗಿ ಎಲ್ಲ ತಮ್ಮ ಮುಂದೆ ತಂದಿಡ್ತೀನಿ. ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ 27 ಪಾದಯಾತ್ರೆ ಮಾಡಿ 30 ತಾರೀಕು ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಬೀಗ ಜಡಿಬೇಕಂತ ಮಾಡಿದ್ದೀನಿ. 30 ತಾರೀಕಿದೆ ಸ್ನೇಹಿತರೆ. ಇದು ಕೂಡ ಆ ಪಟ್ಟಿಯಲ್ಲಿ ಬರ್ತದೆ. ಈ ಕಂಪ್ನಿ ಕೂಡ ನಾನು 2013ರಿಂದ ದೂರು ಸಲ್ಲಿಸ್ತಾ ಬಂದಿದ್ದೀನಿ. RTI ಹಾಕ್ತಾ ಇದ್ದೀನಿ. ಅವರಿಗೆಲ್ಲ ಗೊತ್ತಿದೆ ಕಂಪ್ನಿ ಇಲ್ಲಿಗಲ್ ಆಗಿದೆ ಅಂತ ತಿಳ್ಕೊಂಡು ಅದು ಹೊಡಿಬೇಕು ಮತ್ತು ಇಲ್ಲ 3 ಪಟ್ಟು ಅದ್ರ ಮೂಲ ಬಂಡವಾಳ ಏನಿದೆ ಅದರದ್ದು 3 ಪಟ್ಟು ದಂಡ ವಸೂಲಿ ಮಾಡಬೇಕು. ಮತ್ತು ಈಗ ಇಲ್ಲಿಗಲಾಗಿ ಸೋಲಾರ್ ಪ್ಲಾಂಟ್ ಕೂಡ ಅಳವಡಿಕೆ ಮಾಡಿಕೊಂಡಿದೆ. ಇದು ಇನ್ನೂ 2-3 ದಿನದಲ್ಲಿ ಕೂಲಂಕುಷವಾಗಿ ಸವಿವರವಾಗಿ ತಮ್ಮ ಮುಂದೆ ಇಡ್ತೀನಿ ನಾನು. ಇಷ್ಟೇ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ ಪೂರ್ತಿ ಕಂಪ್ನಿ ಇಲ್ಲಿಗಲ್ ಆಗಿದೆ. ಕಂಪ್ನಿ ಚೆಟ್ಟಿನಾಡು ಸಿಮೆಂಟ್ ಕಂಪ್ನಿ ಒಡೆದು ಹಾಕಬೇಕು ಮತ್ತು ಅದನ್ನು ಭೂಕಂದಾಯ ಬಾಕಿ ಅಂತ ಕಂಪ್ನಿಯಿಂದೇ ವಸೂಲು ಮಾಡಬೇಕು. ಮತ್ತು ಯಾರ್ಯಾರು ಭೂಮಿ ಕಳ್ಕೊಂಡಿದ್ದಾರೆ ಆ ರೈತರಿಗೆ ಭೂಮಿ ಮರಳಿ ಕೊಡಬೇಕು. ಇಷ್ಟೇ. ಇವೆಲ್ಲ ಮಾಡ್ಲಿಕ್ಕೆ ಕಾರಣಪ್ಪ ಏನಪ್ಪ ಅಂದರೆ ಎಲ್ಲ ಬ್ಯಾಕ್ವರ್ಡ್ ಏರಿಯಾ ಅಂತ ತಿಳ್ಕೊಂಡು ಕಂಪ್ನಿಗಳಿಗೆ ಸಿಕ್ಕಂಗೆ ತೆರಿಗೆ ವಿನಾಯಿತಿಯಲ್ಲಿ ರಿಯಾಯಿತಿ, ವಿನಾಯಿತಿ ಇನ್ನಿತರ ಸೌಲಭ್ಯಗಳು ಕೊಟ್ಟಿರ್ತಾರೆ. ಸ್ಥಳೀಯರಿಗೆ ನೌಕರಿ ಕೊಡ್ತಾರೆ, ಉದ್ಯೋಗ ಕೊಡ್ತಾರೆ, ಸ್ಥಳೀಯ ಅಭಿವೃದ್ಧಿ ಮಾಡ್ತಾರೆ, CSR ಫಂಡು ಕೊಡ್ತಾರೆ ಮತ್ತು CSRನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಕೈಗೊಳ್ಳುತ್ತಾರೆ ಮತ್ತು ವೈಜ್ಞಾನಿಕವಾಗಿ ತೆರಿಗೆ ಪಾವತಿ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಯಾವುದೂ ಮಾಡ್ತಾಯಿಲ್ಲ. ಹೀಗಾಗಿ ಸ್ನೇಹಿತರೆ, ನನ್ನ ಮುಖ್ಯ ಉದ್ದೇಶ ಸೇಡಂ ತಾಲೂಕಿನ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಒಡೆದು ಹಾಕೋದು. ಅದ್ರ ಜೊತೆ ಮತ್ತು ಯಾವ್ಯಾವ ಕಂಪ್ನಿ ಯಾವ್ಯಾವ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ತಿಳ್ಕೊ ಕ್ಯೂರಿಯಾಸಿಟಿಗಾಗಿ ನಾನು ದಾಖಲೆಗಳು ಸಂಗ್ರಹ ಮಾಡಿದ್ದೀನಿ. ಅದರಲ್ಲಿ ಮೇಲ್ನೋಟಕ್ಕೆ ಕಂಡು ಬರೋದಂದರೆ ಎಲ್ಲ ಕಂಪ್ನಿಗಳು ಇಲ್ಲಿಗಲ್ ಆಗಿವೆ. ಒಂದು ವೇಳೆಗೆ ಅದು ಕಂಪ್ನಿ ಇಲ್ಲಿಗಲ್ ಆಗಿದ್ದರೆ ಒಡೆದು ಹಾಕಬೇಕು, ಇಲ್ಲ 3 ಪಟ್ಟು ಅದರದ್ದು ಏನು ಮೂಲ ಬಂಡವಾಳ ಇದೆ ಅದ್ರ 3 ಪಟ್ಟು ದಂಡ ವಸೂಲಿ ಮಾಡಬೇಕು. ಸ್ಥಳೀಯರಿಗೆ ಯಾವುದು ಉದ್ಯೋಗ ಕೊಡ್ತಾ ಇಲ್ಲ, ಸ್ಥಳೀಯರು ಎಲ್ಲರೂ ಗುಳೆ ಹೋಗ್ತಾ ಇದ್ದಾರೆ. ಈ ರೀತಿ ಮನಸ್ಸಿಗೆ ಬಂದಂಗೆ ಭೂಮಿ ಖರೀದಿ ಮಾಡಿದ್ರೆ ಅಲ್ಲಿಯ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮತ್ತು ಏನು ಗುಡಿ ಕೈಗಾರಿಕೆ ಅಂತೀವಿ, ಕುಂಬಾರಿಕೆ, ನೇಕಾರಿಕೆ ಎಲ್ಲ ಅಷ್ಟು ನಾಶ ಹೊಂದ್ತಾ ಇದ್ದಾವೆ. ಹೀಗಾಗಿ ಇದು ಸುಮ್ಮನೆ ಶ್ಯಾಂಪಲ್. ಇದು ಒಂದು ವೇಳೆ ಇದು ಯಾರಾದರೂ ಚಿಂಚೋಳಿ ತಾಲೂಕಿನ ಜನತೆ ನೋಡ್ತಾ ಇದ್ದರೆ ತಮಗೇನು ಇದ್ರ ಬಗ್ಗೆ ಏನಾದರೂ ಮತ್ತು ಇದ್ರ ಬಗ್ಗೆ ಹೆಚ್ಚಿಗೆ ಏನಾದರೂ ವಿಡಿಯೋ ಮಾಡಬೇಕಾದ್ರೆ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ನಾನು ಮೇಲ್ನೋಟ ಕಂಡು ಬರೋದು ಏನಂದರೆ ಪೂರ್ತಿ ಕಂಪ್ನಿ ಇಲ್ಲಿಗಲ್ ಆಗಿದೆ, ಅದು ಒಡೆದು ಹಾಕಬೇಕು. ಅದು ಯಾವುದೇ ಥರ ವೈಜ್ಞಾನಿಕವಾಗಿ ತೆರಿಗೆ ಸಂದಾಯ ಮಾಡ್ತಾಯಿಲ್ಲ. ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ತೆರಿಗೆ ಸಂಗ್ರಹ ಮಾಡ್ತಾಯಿಲ್ಲ ಮತ್ತು ಸಹಾಯಕ ಆಯುಕ್ತರು ಸೇಡಂ ಅವರು ಕೂಡ ಆ್ಯಕ್ಷನ್ ತೊಗೋತಾ ಇಲ್ಲ ಮತ್ತು ತಹಶೀಲ್ದಾರರು ಅವರು ಕೂಡ ಯಾವುದೇ ಆ್ಯಕ್ಷನ್ ತೊಗೊಂಡಿಲ್ಲ. ಸುಮಾರು ವರ್ಷದಿಂದ ನಾನು 14-15 ವರ್ಷದಿಂದ ದೂರು ಸಲ್ಲಿಸ್ತಾ ಇದ್ದೀನಿ. 13ರಿಂದ 9-10 ವರ್ಷ ಆಯಿತು. ಆದರೆ ಇನ್ನವರೆಗೂ ಯಾರೂ ಕ್ರಮ ಕೈಗೊಂಡಿಲ್ಲ. ತಾವು ಯಾರಾದರೂ ಇದರ ಬಗ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಾನು ಕೊಡ್ತೀನಿ. ಇನ್ನೂ ಸಾಕಷ್ಟು ಇವೆ ಹೇಳೋದು. ಇದು ಡಾಕ್ಯುಮೆಂಟ್ ನೋಡಿ ಬಹಳಷ್ಟು ಏನೋ ಸ್ವಲ್ಪ ಮಟ್ಟಿಗೆ ಇದು ಕೆಲವು ವರ್ಷಗಳಿಂದ ಇದು ನಾನು ಡಾಕ್ಯುಮೆಂಟೇ ನೋಡಿರಲಿಲ್ಲ. ನಾನು ಏನೋ ಮಾಡ್ಕೊಂಡು ಹೋಗ್ತಾರೆ ಅಂತ ಬಿಟ್ಟಿದ್ದೆ. ಆದರೆ ಇದು ಪೂರ್ತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವ್ಯವಹಾರ ಆಗಿದೆ. ನಾನು ದೂರು ಸಲ್ಲಿಸಿದ ನಂತರ ಇದು 2013ರಲ್ಲಿ ದೂರು ಸಲ್ಲಿಸಿದ ನಂತರ 2015-16ರಲ್ಲಿ ಕಿವಿಗೆ ಬಿದ್ದ ಸುದ್ದಿ. ಇದರಲ್ಲಿ ಕೆಲವು ಜಿಲ್ಲಾಧಿಕಾರಿಗಳು ಕೂಡ ಇಲ್ಲಿಂದ ಓಡಿ ಹೋಗಿದ್ದಾರೆ. ಈ ವಿಷಯದಲ್ಲಿ, ಈ ಕಂಪ್ನಿ ವಿಷಯದಲ್ಲಿ, ನಾನು ಸಲ್ಲಿಸಿದ ದೂರಿನ ವಿಷಯದಲ್ಲಿ
ಕಿತ್ತಾಡಿಕೊಂಡು ಹೋಗಿದ್ದಾರೆ ಅಂತ ಸುದ್ದಿ ಬಂದಿದೆ. ಅದು ಏನೇ ಆಗಲಿ, ಯಾವ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ, ಬರೀ ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಇದು ಇನ್ನೊಂದು ಬಾರಿ ದೂರು ಸಲ್ಲಿಸಿ ಪೂರ್ತಿ ಎಲ್ಲವಷ್ಟು ಡಾಕ್ಯುಮೆಂಟ್ ಎಲ್ಲ ಸಂಬಂಧಪಟ್ಟ ಎಲ್ಲರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೆ ಸಲ್ಲಿಸಿ, ಮತ್ತು ಇದು ಕೆಲವರು ಹೋರಾಟಗಾರರು ಮಾಡಿದ್ದಾರೆ. ಇದು 2011ರಿಂದ ಪೇಪರ್ ಕಟ್ಟಿಂಗ್ ಇದ್ದಾವೆ. ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಹೋರಾಟ ಮಾಡಿದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ದಾಖಲೆಗಳು ಪೇಪರ್ ಕಟ್ಟಿಂಗ್ ಕೂಡ ಇದ್ದಾವೆ ನನ್ನ ಹತ್ರ. ಸಾಕಷ್ಟು ಜನರು ಹೋರಾಟಗಾರರು ಭಾಳಷ್ಟು ಹೋರಾಟ ಮಾಡಿದ್ದಾರೆ. ಅಲ್ಲಿಯ ನೆಲ ಜಲ ಉಳಿಸೋ ಸಲುವಾಗಿ ವಿವಿಧ ಪಕ್ಷದ ಮುಖಂಡರು ಕೂಡ ಹೋರಾಟ ಮಾಡಿದ್ದಾರೆ. ಮುಂದೆ ನಾನು CSR ಕುರಿತು ಹೋರಾಟ ಮಾಡಿದ್ದಾರೆ. ಯಾವಾಗ ಇದು ನಮಗೆ ಇದ್ರ ಬಗ್ಗೆನೇ ಅರಿವು ಇರಲಿಲ್ಲ, ಆವಾಗೇ ಹೋರಾಟ ಮಾಡಿದ್ದಾರೆ. ಇದು CSR ಚಟುವಟಿಕೆ ತನಿಖೆ ಒತ್ತಾಯ ಮಾಡಿದ್ದಾರೆ. ಇದರ ಬಗ್ಗೆ ನಮಗೆ ಯಾವುದೇ ಟ್ಯಾಕ್ಸ್ ಬಗ್ಗೆ ಕೂಡ ಹೋರಾಟ ಮಾಡಿದ್ದಾರೆ. ಅಲ್ಲಿಯ ಟ್ಯಾಕ್ಸ್ ಬಗ್ಗೆ ಅನೇಕ ಜನರು, ಚಿಂಚೋಳಿ ತಾಲೂಕಿನ ಅನೇಕ ಜನರು ಹೋರಾಟಗಾರರಿದ್ದಾರೆ, ಅನೇಕ ಹೋರಾಟ ಮಾಡಿದ್ದಾರೆ. ಅವ್ರದ್ದೆಲ್ಲ ಪೇಪರ್ ಕಟ್ಟಿಂಗ್ ಇವೆ. ಇದರಲ್ಲಿ ಇನ್ನು ಕೆಲವು ದಿನದಲ್ಲಿ 27 ತಾರೀಕಿನಿಂದ ಮೇನ್ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಕುರಿತು ಹೋರಾಟ ಇರುವುದರಿಂದ ಅದರ ಕಡೆ ಗಮನ ಕೊಡಬೇಕಾಗಿದೆ. ಇದರ ಬಗ್ಗೆ ಇನ್ನೊಂದು 2-3 ದಿನದಲ್ಲಿ ಇದ್ರ ಬಗ್ಗೆ ಸಮಗ್ರವಾಗಿ ತಮ್ಮ ಮುಂದೆ ಇಡ್ತೀನಿ. ಸಾಕಷ್ಟು ವಿಷಯಗಳಿವೆ, ಇನ್ನೂ ಸಾಕಷ್ಟು ಸ್ವಲ್ಪ ಅಧ್ಯಯನ ಮಾಡಿ ಪೂರ್ತಿ ಇನ್ನೂ 2-3 ದಿನದಲ್ಲಿ ತಮ್ಮ ಮುಂದೆ ಇಡ್ತೀನಿ. ಇದು ಇಲ್ಲಿವರೆಗೆ ಯಾಕೆ ಮಾಡಿದಿಲ್ಲಪ್ಪ ಅಂದರೆ, ಅರ್ಜಿ ಹಾಕಿದಂಥ ಅಸಮರ್ಪಕ ಉತ್ತರ ನೀಡ್ತಾಯಿದ್ದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಈ ಮೊನ್ನೆ ಬಂದಿದ್ದಾರೆ, 15 ದಿನ ಆಯಿತು ಹೋಗಿ, ಇನ್ನೂ ಮಾಹಿತಿ ಕೊಡ್ತೀನಿ ಅಂತಂದರು. ಮೀರಣ ಪಂಚಾಯತ್ PDO ಮತ್ತು ಅಣವರ ಪಂಚಾಯತ್ PDO. ಯಾವ ಅಣವರ ಪಂಚಾಯತ್ PDO ಬಂದಿರಲಿಲ್ಲ. ಚಿಂಚೋಳಿ ತಾಲೂಕ್ ಪಂಚಾಯತ್ ಇಒ ಪರವಾಗಿ ಅದು ಮ್ಯಾನೇಜರ್ ಬಂದಿದ್ದರು. ಹೀಗಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಒಂದು ಡೇಟ್ ಕೊಡ್ತಾ ಅಂದ್ರೆ ನಮಗೆ ಅಲ್ಲಿ ಹೋಗ್ಲಿಕ್ಕಾಗ್ತಾಯಿಲ್ಲ. ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾಯಿಲ್ಲ, ಮಾಹಿತಿ ಕೊಟ್ಟಿಲ್ಲ. ಅಸಮರ್ಪಕ ಮಾಹಿತಿ ಕೊಟ್ಟಿದ್ದಾರೆ. ಇವೆಲ್ಲ ಮೈಗಳ ಅಧಿಕಾರಿಗಳಿದ್ದಾರೆ, ಯಾವುದೂ ಕೆಲಸ ಮಾಡ್ತಾಯಿಲ್ಲ, ಬರೀ ಸಂಬಳಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಶೀಘ್ರದಲ್ಲಿ ಇದು ದೊಡ್ಡ ಮಟ್ಟದ, ಇದು ಕೂಡ ದೊಡ್ಡ ಮಟ್ಟದ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಹಂಗೆ ದೊಡ್ಡ ಮಟ್ಟದ ಅವ್ಯವಹಾರ ಇದೆ. ಎಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಇದೇನು ರಿಮೋಟ್ ಏರಿಯಾ ಅಂತ ತಿಳ್ಕೊಂಡು ಯಾರೂ ಗಮನ ಕೊಡ್ತಾಯಿಲ್ಲ. ಇದ್ರ ಶೀಘ್ರದಲ್ಲಿ ಇನ್ನೂ 2-3 ದಿನದಲ್ಲಿ ಇದ್ರ ಪೂರ್ತಿ ಇದೇನು ಶ್ಯಾಂಪಲ್ ಇತ್ತು, ಇನ್ನು ಮುಂದೆ ಶ್ಯಾಂಪಲ್ ಕೊಡಲ್ಲ. ಈ ಪೂರ್ತಿ ಸಮಗ್ರ ಕಾಯ್ದೆ ಕಾನೂನು ಏನೇನು ಉಲ್ಲಂಘನೆ ಮಾಡಿದ್ದಾರೆ ಮತ್ತು ಏನೇನು ದಾಖಲೆಗಳಿವೆ ಮತ್ತು ನನಗೇನು ದಾಖಲೆಗಳು ಕೊಟ್ಟಿದ್ದಾರೆ, ಯಾವ ರೀತಿ ಅವ್ಯವಹಾರ ಮಾಡಿದ್ದಾರೆ, ಯಾವ ಮಟ್ಟದಲ್ಲಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದ್ದಾರೆ, ಯಾವ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ರವರು ಮತ್ತು ತಾಲೂಕ್ ಪಂಚಾಯತ್ರವರು ಮತ್ತು ಸಹಾಯಕ ಆಯುಕ್ತರು ಸೇಡಂರವರು ಮತ್ತು ತಹಸೀಲ್ದಾರ್ ಚಿಂಚೋಳಿರವರು ಮತ್ತು ತಾಲೂಕ್ ಪಂಚಾಯತ್ ಇವರು ಚಿಂಚೋಳಿರವರು ಯಾವ ರೀತಿ ಕಂಪನಿ ಅಣತಿ ಅಂತ ಕೆಲಸ ಮಾಡಿದ್ದಾರೆ ಮತ್ತು ಮೈಗಳತನ ತೋರಿಸಿದ್ದಾರೆ. ಇದು ಸಮಗ್ರವಾಗಿ ಇನ್ನೂ 2-3 ದಿನದಲ್ಲಿ ನಾನು ತಮ್ಮ ಎದುರು ಇಡ್ತೀನಿ. ಇದು ಶಾಂಪಲ್ ಇಡಬೇಕಂತ ಮಾಡಿದ್ದೆ ನಾನು, ಆದರೆ ಇದ್ರ ಬಗ್ಗೆ ಸಮಗ್ರವಾಗಿ ಇಡಬೇಕಾಗುತ್ತದೆ. ಇನ್ನೂ 2-3 ದಿನದಲ್ಲಿ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಸಮಗ್ರವಾಗಿ ಯಾವ್ಯಾವ ದಾಖಲೆಗಳಿವೆ ಯಾವ್ಯಾವಿಲ್ಲ ಎಲ್ಲ ಸವಿವರವಾಗಿ ತಿಳಿಸಿ ತಮ್ಮ ಮುಂದೆ ಇಡ್ತೀನಿ. ಮತ್ತು ಇದು ಕೂಡ ಒಡೆದು ಹಾಕಬೇಕಂತ ತಿಳ್ಕೊಂಡು, ಈ ಕಂಪ್ನಿ ಕೂಡ ಒಡೆದು ಹಾಕಬೇಕಂತ ತಿಳ್ಕೊಂಡು ದಿನಾಂಕ 27/4/2026 ಮಳೆಖೇಡ್ ಗ್ರಾಮದಿಂದ ಜಿಲ್ಲಾಡಳಿತ ಕಚೇರಿಗೆ ಹೋಗಿ ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡ್ದು ಬಾರಿ ಮುಳ್ಳು, ಖಾರಿ ಮುಳ್ಳು, ಜಾಲಿ ಮುಳ್ಳು 3 ಥರ ಮುಳ್ಳು ಬಡಿತೀನಿ. ಯಾವುದೂ ಆ್ಯಕ್ಷನ್ ತೊಂದಿಲ್ಲ. ಕರ್ತವ್ಯ ಲೋಪ ಎಸಗಿದ್ದಾರೆ ಅವರೆಲ್ಲ. ಜಿಲ್ಲಾ ಪಂಚಾಯತ್ CO ಆದಂಥ ಬನ್ವರ್ ಸಿಂಗ್ ಮೀನರವರು ಮತ್ತು ಜಿಲ್ಲಾಧಿಕಾರಿಗಳಾದಂಥ ಫೌಜಿಯಾ ತರ್ನುಮರವರು ಅವರನ್ನು ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು. ಅವ್ರು ಕೆಲಸ ಮಾಡ್ಲಿಕ್ಕೆ ಲಾಯಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಲ್ಲಿಯ ಶಾಸಕರು ಅವಿನಾಶ್ ಜಾಧವ್ ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸಾಕಷ್ಟು ತಮಗೆ ಇನ್ನೋರಿಗೆ ದೂರು ಸಲ್ಲಿಸಿಲ್ಲ. ಇದು ಕೇವಲ ರಾಷ್ಟ್ರೀಯ ಸಿಮೆಂಟ್ ಕಂಪನಿ ಕುರಿತೇ ಇದ್ದೆ. ಇದು 4-5 ತಿಂಗಳ ಮುಂಚೆ ಕೊಟ್ಟಿದ್ದೆ ನಾನು. ಎಲ್ಲ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಿಮೆಂಟ್ ಕಂಪನಿಗಳು ಡೆಮಾಲಿಷ್ ಮಾಡ್ರಂತ
ಸಪ್ರೇಟಾಗಿ ಕೊಟ್ಟಿದ್ದೀನಿ. ಕೆಲವು 10-15 ವರ್ಷದಿಂದ ನಾನು ದೂರ ಸತ್ಯ ಶ್ರೀ ಸಿಮೆಂಟ್ ಕಂಪ್ನಿ, ರಾಜಶ್ರೀ ಸಿಮೆಂಟ್ ಕಂಪ್ನಿ, ಓರಿಯೆಂಟು, ಚೆಟ್ಟಿನಾಡು ಈ ರೀತಿ. ಇದು ಇನ್ನೊಂದು 2-3 ದಿನದಲ್ಲಿ ಸವಿವರವಾಗಿ ತಮ್ಮ ಎದುರಿಡ್ತೀನಿ ನಾನು. ಅದಕ್ಕೆ ಸಂಬಂಧಪಟ್ಟ ಶಾಸಕರು ರವೀಂದ್ರನಾಥ್ ಜಾಧವ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಇದು ಕಂಪ್ನಿ ಪೂರ್ತಿ ಇಲ್ಲೀಗಲ್ ಆಗಿದೆ. ಒಂದು ವೇಳೆ ಕಂಪ್ನಿ ಬೇಕಾದರೆ 3 ಪಟ್ಟು ದಂಡ ವಸೂಲಿ ಮಾಡಿ ಮತ್ತು ಲೇಬರ್ ಸೆಸ್ ವಸೂಲು ಮಾಡಿ ಮತ್ತು ಇನ್ನಿತರ ಎಲ್ಲ ಸೆಸ್ಗಳು ವಸೂಲಿ ಮಾಡಬೇಕು ಕಂಪ್ನಿಯಿಂದ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಆ ಕಂಪ್ನಿ ಒಡೆದು ಹಾಕ್ರಿ. ಮತ್ತು ಆ ಕಂಪ್ನಿ ಒಡೆದು ಹಾಕೋ ಕುರಿತು ನಾನು 27 ತಾರೀಕು ನಾನು ಪಾದಯಾತ್ರೆ ಮಾಡಿ 30 ತಾರೀಕು ನಾನು ಜಿಲ್ಲಾಡಳಿತಕ್ಕೆ ಬೀಗ ಜಡಿತೀನಿ. ಇನ್ನೂ 2-3 ದಿನದಲ್ಲಿ ಇದ್ರ ಬಗ್ಗೆ ಸಮಗ್ರವಾಗಿ ತಮ್ಮ ಮುಂದೆ ಇಡ್ತೀನಿ. ಅದು ದೊಡ್ಡ ಮಟ್ಟದ ವ್ಯವಹಾರ ಇದೆ. ಏನೋ ಸ್ವಲ್ಪ ಮಟ್ಟಿದ ಆದಂತ ಮಾಡಿದೆ, ಇದೆಲ್ಲ ದೊಡ್ಡ ಮಟ್ಟದಿದೆ. ಎಲ್ಲ ದಾಖಲೆಗಳೆಲ್ಲ ಸಂಗ್ರಹಿಸೀನಿ. ಇನ್ನೂ 2-3 ದಿನದಲ್ಲಿ ತಮ್ಮ ಎದುರೇ ಇಡ್ತೀನಿ. ಮತ್ತು ಇದ್ರ ಬಗ್ಗೆ ಡ್ರಾಫ್ಟ್ ಮಾಡಿ ಮತ್ತೊಮ್ಮೆ ನಾನು ದೂರು ಸಲ್ಲಿಸ್ತೀನಿ. ಇದ್ರ ಬಗ್ಗೆ ಕೂಡ ಜಿಲ್ಲಾ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆರವರು, RDPR ಮಿನಿಸ್ಟರ್ ಆದಂಥ ಪ್ರಿಯಾಂಕ್ ಖರ್ಗೆರವರು ಮತ್ತು ಇಲ್ಲೇ ಸೇಡಂ